ಸಂಭ್ರಮ ನೋಡಲಿದು ಸಂಭ್ರಮ ಇನ್ನು ಪಾಂಡವರಿಗೆ ನಮಗೆ ಯುದ್ಧವು ಸಂಘಟಿಸುತ್ತಿರುವುದು ಇದು ಚಂದ್ರಕುಲ ಚಕ್ರೇಶ್ವರನ ಕಲಾಮತ್ಯವಲ ಜಗತ್ತಿಗೆ ತೋರಿಸಲು ಪರೀಕ್ಷೆ ಆಗಿರುವುದು. ಮುಂದಿನ ಮಾಯುಧ ಆ ಪಾಂಡವರು ಈ ಭೂಮಿಯನ್ನು ಆಳಲು ಅಸಮರ್ಥರು. ಅವರಿಗೆ ಈ ರಾಜ್ಯವನ್ನು ಕೊಡುವುದು ಅಸಾಧ್ಯವಾಗದ ಮಾತು. ಅವರು ನಿಜವಾಗಿ ಶಕ್ತಿ ವೀರರಾಗಿದ್ದಲ್ಲಿ ರಣರಂಗದಲ್ಲಿ ಸೆಣಸಾಡಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಈ ನನ್ನ ನಿರ್ಧಾರ ಅಚಲ. ಸತ್ತರೆ ವೀರ ಸ್ವರ್ಗ, ಬದುಕಿದರ ಕಂಡ ಸಾಮ್ರಾಜ್ಯ. ಅಂದು ಅರ್ಜುನನಿಗಿಂತ ಮೊದಲು ದ್ವಾರಕಾ ನಗರವನ್ನು ನಾನೇ ತಲುಪಿದೆನು. ಇನ್ನು ಕೃಷ್ಣನನ್ನು ಸಂಧಿಸಿ ಯಾದವರ ಸಹಾಯವನ್ನು ಪಡೆವೆನು. ಎಷ್ಟೊಂದು ಕೊಂಡಾಡಲಿ ನಿನ್ನ ನಾಮ, ಎಷ್ಟೊಂದು ಕೊಂಡಾಡಲಿ. ಮಲಗಿರುವಂತಿದೆ. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದುವೆನು.
ಎಂಟು ರಂಜಿಪುದು ಈ ದ್ವಾರಕಾ ನಗರವು, ಎಂಟು ರಂಜಿಪುದು. ಎಂಟು ರಂಜಿಪುದು ಈ ದ್ವಾರಕಾ ನಗರವು, ಎಂಟು ರಂಜಿಪುದು. ಪರಮ ಸಂತೋಷವನ್ನು ಮೀರಿ ಸಾಲು ಮಂದಿರದೊಳಗೆ ಸೋಬಿಪ. ಪರಮ ಸಂತೋಷವನ್ನು ಮೀರಿ ಸಾಲು ಮಂದಿರದೊಳಗೆ ಸೋಬಿಪ. ಮುದದಿ ಶಿಖರದೊಳ್ ಒಲವ ಕಳಸದೆ, ಮುದದಿ ಶಿಖರದೊಳ್ ಒಲವ ಕಳಸದೆ ರಾಜ್ಯ ಲೋಲ ಯದುಪತಿಯ ನಗರ. ಎಂಟು ರಂಜಿಪುದು ಈ ದ್ವಾರಕಾ ನಗರವು, ಎಂಟು ರಂಜಿಪುದು, ಎಂಟು ರಂಜಿಪುದು, ಎಂಟು ರಂಜಿಪುದು. ಏನಿ ಭವನ ಶೃಂಗಾರ, ಎತ್ತೆತ್ತ ಕತ್ತತೆ, ಕಣ್ಣಲ್ಲಿ ಕಣ್ಣಿಸಿ ನೋಡಿದರು ಸಕಲ ರಾಜರ ಮಣಿಮುಗುಡವೇ ಕಾಣುತ್ತಿರುವುದಲ್ಲ. ಈ ದ್ವಾರಕಾ ನಗರವು ಮಲ್ಲರ ಮಲ್ಲ, ಚಲದಿಂಕ ಮಲ್ಲ ನೆಂದು ಬಿರುದಾಂಕಿತನಾದ ಈ ಕುರು ಸಾರ್ವಭೌಮನ ಅರೆಮನೆಯ ಮುಂಭಾಗದಲ್ಲಿಯೂ ಇಂಥ ಮುಂಬೆಳಕನ್ನು ಕಾಣನಲ್ಲ. ನವರತ್ನ ಖಚಿತವಾದ ರತ್ನ ತೋರಣಗಳಿಂದ ಅಲಂಕೃತವಾದ ಈ ದ್ವಾರಕಾ ನಗರವು ನ್ಯಾಯ ದೇವತೆ ಆಸ್ಥಾನದಂತೆ ಕಾಣುತ್ತಿರುವುದು. ಚಚೆ ಹಣೆಯಿಂದ ಬೆದ್ದು ಈ ಗುರುಕುಲ ಸಾರ್ವಭೌಮನ ಸಿರಿ ಸಂಪತ್ತಿಗೆ ಇದು ಸರಿಸಾಟಿಯಲ್ಲ. ಏನಿ ಶಿರಾ ಬಾಲಕಿಯರ ನೋಟ, ಕಣ್ಣೋಟ, ಕೆಂದುಟಿಯ ನೋಟ, ಇವರನ್ನು ಒಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ 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 ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ
ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕೌರವೇಶ್ವರ ಕುರುನಂದನ ಅಲ್ಲಿ 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 ಜಿರಾ ಬಾಲಕಿಯರು. ಓ ಇದು ಕೃಷ್ಣನ ಮಾಯಾ ಇರಬೇಕು. ಓ ಸಾತಕಿ ಇಲ್ಲೇ ಇರುವಳು. ಸಾತಕಿ ಎಲ್ಲಿ ನಿನ್ನ ಕೃಷ್ಣನು? ಕುರ್ರಾಜ, ಪರಮಾತ್ಮನು ಮಲಗಿರುವರು. ಈ ಪೀಠದಲ್ಲಿ ಕುಳಿತುಕೊಳ್ಳವರಾಗಿ ಇನ್ನೇನು ಎಚ್ಚರಗೊಳ್ಳುವರು. ಹಾಗೆ ಆಗಲಿ. ಓಹೋ, ವಿರಾಟ ನಗರದ ಅಭಿಮನ್ಯುವಿನ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ನಿದ್ದೆಗೆಟ್ಟಿರುವುದರಿಂದ ನಾನು ಹಸ್ತಿನಾವತಿಯಿಂದ ದ್ವಾರಕಾ ನಗರಕ್ಕೆ ಬಂದರೂ ಕೂಡ ಈ ಕೃಷ್ಣನ ನಿದ್ದೆಯು ಮಾತ್ರ ಮುಗಿದಿಲ್ಲ. ಇರಲಿ, ಕುಳಿತುಕೊಳ್ಳುವೆನು. ವೀರಾದಿ ವೀರ ಚಕ್ರವರ್ತಿಯಾದ ನಾನು ಈ ದನ ಕಾಯುವಗಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಂಭವ. ನನಗೆ ಯೋಗ್ಯವಾದ ಭಾಗ, ಸುಯೋ ಭಾಗ, ಅಲ್ಲೇ ಹೋಗಿ ಕುಳಿತುಕೊಳ್ಳುವೆನು. ಕುರ್ರಾಜ, ನೀವು ಬಂದ ಸಮಾಚಾರವೇನು? ಒಂದು ಮಾತಿದೆ ಸಾತಿಗೆ, ಪಾಂಡವರಿಗೆ ನಮಗೆ ಯುದ್ಧವು ಸಂಘಟಿಸುತ್ತಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ. ನಾವು ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು. ಕೃಷ್ಣನು ನಮ್ಮ ಕೈ ಸೇರಿದರೆ ರಾಜವಾಸ ಎನ್ನುವೆ, ಕೈ ಸೇರಿದಂತೆ ಸರಿ. ಹಾಗಾದರೆ ಶ್ರೀಕೃಷ್ಣನ ಇಚ್ಛೆ ಕೌರವೇಶ್ವರ. ಪಾವನ ಯಮುನಾ ತೀರವಿಹಾರಿ
ಕೋಪದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ನನಗೆ ಅದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿಮ್ಮ ಆಲಸ್ರ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯ ಪಡೆಯಲು ಬಂದಿರುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಾ ನಗರಕ್ಕೆ ಪ್ರಯಾಣ ಮಾಡುತ್ತಿದ್ದೆ ಎಂದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕಾ ನಗರಕ್ಕೆ ಬಂದೆನು. ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಬಾನಾನುರೂಪದ ಫಲಾಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಸಮಯವಿರುವಾಗ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಮಂದಿರ ಸಾಧರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನಷ್ಟೇ. ನಿನಗಿಷ್ಟ ಬಂದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು ಮಾತ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದೆಂಬುದನ್ನು ನೀನು ಮರೆತಿದ್ದರು ನಾನು ಮರೆತಿಲ್ಲ ಸುಯೋಧನ. ಪರಮಾತ್ಮ, ಪಾಲಿಸು ಪರಮಾತ್ಮ ಪೊರೆ ದೇವನೇ, ನೀಲಮೇಘ ಶ್ಯಾಮನೇ. ಪರಮಾತ್ಮ, ಸಾಗರ ಶಯನನೇ, ಶರಣರ ಕಾಯ್ವನೇ. ಪರಮಾತ್ಮ, ಶರಣರ ಕಾಯ್ವನೇ, ದೇವ ಸುಶೀಲನೆ, ಶ್ರೀ ಗೋಪಾಲನೆ. ದೇವ ಸುಶೀಲನೆ, ಶ್ರೀ ಗೋಪಾಲನೆ. ಪಾಲಿಸು ಪರಮಾತ್ಮ ಪೊರೆ ದೇವನೇ, ನೀಲಮೇಘ ಶ್ಯಾಮನೇ. ಏಳು ಚಕ್ರ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಬೆಳಕಿಗೆ ಕರೆದುಕೊಂಡು ಹೋಗು. ಅಂಧಕಾರವನ್ನು ಎಲ್ಲೆಲ್ಲಿಯೂ ಹರಡಿಸು. 7 ಚಕ್ರಪಾಣಿ, 7 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಯಾರು? ಧನಂಜಯ. ಒಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಕೃಷ್ಣ, ಯಾರು? ಗುರುರಾಜ. ಸೌಖ್ಯವೇ? ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ, ಬಹಳ ಸಮಯವಾದರೂ ಕೂಡ ಅರ್ಜುನ ಬಂದಾಗ ಎಚ್ಚರ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ ವಾಸುದೇವ. ಪಾಂಡವರಿಗೂ ನಮಗೆ ಯುದ್ಧವು ಸಂಘಟಿಸುತ್ತಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅರ್ಜುನ, ನೀನು ಕೂಡ ಯಾದವ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತದೆ.
ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೆ ನೀನು ಸಮಾನ ಬಂಧು. ಆದರೆ ಯಾರು ಮೊದಲು ಇಲ್ಲಿಗೆ ಬಂದವರು ಅವರ ಪಕ್ಷವನ್ನು ವಹಿಸಿದರೆ ವಿರಾಜಿತ ಧರ್ಮವಾಗುವುದು. ನೀನು ಧೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದವರ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದ ಅಂತಾಗುವುದು. ಕೃಷ್ಣ, ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ದುರ್ಯೋಧನ, ಕೃಷ್ಣ, ಅರ್ಜುನ, ಪರಮಾತ್ಮ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ವೈಭವ ಆಸೆ ನಿರಾಸೆ. ದುರ್ಯೋಧನ, ಅರ್ಜುನ, ಪರಮಾತ್ಮ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಆಟ? ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಆಟ? ದುರ್ಯೋಧನ, ಕೃಷ್ಣ, ಅರ್ಜುನ, ಅನುಜರೊಳ್ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ದುರ್ಯೋಧನ, ಅರ್ಜುನ, ಅನುಜರೊಳ್ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಬಂಧು ಬಳಗ ರಕ್ತದಿಂದ. ದುರ್ಯೋಧನ, ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡಿ. ಶಾಂತರಾಗಿ ದುಡುಕಬೇಡಿ. ದುರ್ಯೋಧನ, ಅರ್ಜುನ, ಮರಣ ಹೋಮ ಮಾಡಬೇಡಿ. ಶಾಂತರಾಗಿ ದುಡುಕಬೇಡಿ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಆಟ? ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ದುರ್ಯೋಧನ, ಅರ್ಜುನ ನಿನಗಿಂತ ಚಿಕ್ಕವನು. ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಈಗ ಅದನ್ನು ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನಾದ ನಿರಸನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಅರ್ಜುನ. ಕೃಷ್ಣ, ರಣರಂಗದಲ್ಲಿ ಗೆಲ್ಲಲು ಬೇಕಾದದ್ದು ಸೈನ್ಯ ಬಲ. ನಿನ್ನ ಯಾರೋ ಚಾಣಿ ಸೈನ್ಯವೇ ನನಗಿರಲಿ.
ಸೈನ್ಯಕ್ಕೆ ಆಜ್ಞೆ ಮಾಡು. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ ಸ್ವಲ್ಪ ನಿಲ್ಲು. ಕೇಳಲು ವಸುದೇವತನೇ ಕೃಷ್ಣ ಕೇಳಲು ವಸುದೇವತನೇ ಮೇಳೈತೆ ನಿಡುಪಾತನೆದರ ಘೋರ ಸಮರ ಮುಗಿದನಕ ನಿರಾಯುಧನೆಂಬ ವಚನ ಮರೆಯದಿರುನಿ ಮಾಧವ. ಕೃಷ್ಣ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಇದು ನಿನ್ನ ಜ್ಞಾಪಕದಲ್ಲಿರಲಿ. ನಾನಿನ್ನು ಹೋಗಿ ಬರುವೆನು.